ಇದೇ ಮೈಸೂರಲ್ಲಿರುವಂಥ ಒರಿಜಿನಲ್ ಹೋಟೆಲ್ ಹನುಮಂತು ಅಂತ ನನಗೆ ಯಾರು ಹೇಳಿದ್ದು ಗೊತ್ತಾ? ನಿಮಗೂ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋಸ್. ಆ್ಯಂಡ್ ಹಾಗೆ ಮೈಸೂರಿಗೆ ಬಂದವ್ರನ್ನ ತುಂಬ ಕನ್ಫ್ಯೂಸ್ ಮಾಡೋದು ಯಾರು ಹೇಳಿ? ಇನ್ಯಾರು? ಈ ಮೈಸೂರಲ್ಲಿ ಒಂದೇ ರೀತಿ ಕಾಣಿಸೋ ಸರ್ಕಲ್ಗಳು ಬಿಟ್ಟರೆ ಒಂದೇ ರೀತಿ ಬೋರ್ಡ್ ಹಾಕೊಂಡಿರೋದು ಈ ಹೋಟೆಲ್ ಹನುಮಂತು. ಇದೇ ಒರಿಜಿನಲ್ ಅಂತ ಗೊತ್ತಾದ್ರೂ ಒಂದ್ಸಲ ChatGPTಲಿ ಕನ್ಫರ್ಮ್ ಮಾಡ್ಕೊಳ್ಳೋಣ ಅಂತ ಕೇಳಿದೆ. ಅದು ಕೂಡ ಇದೇ ಒರಿಜಿನಲ್ ಅಂತ ಹೇಳ್ತು. ಏನು ಮಾಡೋಕ್ಕಾಗತ್ತೆ, ಇವಾಗೆಲ್ಲ ಮನುಷ್ಯರಿಗಿಂತ ChatGPTನೇ ಅಲ್ವಾ ಜಾಸ್ತಿ ನಂಬೋದು. ನಿನ್ನೆ ಇದೇ ಹೋಟೆಲ್ ಹನುಮಂತದ್ದು ಒಂದು 20 ಸೆಕೆಂಡ್ ರೀಲ್ ಅಪ್ಲೋಡ್ ಮಾಡಿದ್ದೆ ನಾನು. ವಿಡಿಯೋಗೆ ಸಖತ್ತಾಗಿ ರೀಚ್ ಸಿಕ್ಕಿದೆ, ನಂಗೆ ತುಂಬ ಖುಷಿ ಆಯಿತು. ಬಟ್ ಏನಂದರೆ 70 to 80% ಆಫ್ ಪೀಪಲ್ ಚೆನ್ನಾಗಿಲ್ಲ ಅಂತಲೇ ಕಮೆಂಟ್ ಮಾಡಿದ್ದೀರಾ. ಚೆನ್ನಾಗಿಲ್ಲ ಅಂದರೆ ಓಕೆ, ಇನ್ನೂ ಏನೋ ಡಿಸೈನಾಗಿ ಕಮೆಂಟ್ ಮಾಡಿದ್ದೀರಾ, ಒಂಥರ ನಗು ಬರ್ತಿತ್ತು. ಬಟ್ ಐ ರೆಸ್ಪೆಕ್ಟ್ ಎವ್ರಿ ಒನ್ಸ್ ಒಪಿನಿಯನ್. ಎಲ್ರಿಗೂ ಎಲ್ಲ ಜಾಗನೂ ಇಷ್ಟ ಆಗಬೇಕಂತ ಏನಿಲ್ಲ. ಎಲ್ಲರೂ ಟೇಸ್ಟ್ ಬಡ್ಸು ಒಂದೇ ಥರ ಟೇಸ್ಟ್ನ ಪ್ರಿಫರ್ ಮಾಡಲ್ಲ. ನನಗೆ ಏನು ಅನಿಸ್ತಂತ ಇವಾಗ ಹೇಳ್ತೀನಿ. ನಾನು ತೊಗೊಂಡಿದ್ದು ಫಸ್ಟ್ ಕಾಳು ಸೊಪ್ಪು, ಒಂಥರ ಖಾರವಾಗಿ ಗಂಟ್ಲಿಗೆ ಒಂಥರ ಒಳ್ಳೆ ಫೀಲ್ ಕೊಡ್ತಿತ್ತು. ಅದಾದಮೇಲೆ ಇಲ್ಲಿನ ಸಿಗ್ನೇಚರ್ ಡಿಶ್ ಆಗಿರುವಂಥ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ದೆ, ಆಫ್ ಪ್ಲೇಟ್. ಕ್ವಾಂಟಿಟಿ ಮಾತ್ರ ಹೆಂಗಿರುತ್ತೆ ಅಂದರೆ ಒಂದೊತ್ತು ತಿಂದರೆ 2 ಹೊತ್ತು ಊಟ ಬೇಕಾಗಲ್ಲ, ಅಷ್ಟು ಕೊಡ್ತಾರೆ. ಆ್ಯಂಡ್ ಮಟನ್ ಕ್ವಾಲಿಟಿ ಕೂಡ ಅಷ್ಟೇ, ತುಂಬ ಚೆನ್ನಾಗಿ ಕುಕ್ ಆಗಿತ್ತು ಮಟನ್. ಇದ್ರ ಬಗ್ಗೆ ಹೇಳೋದಾದರೆ ಬಿರಿಯಾನಿಗೆ ಜಾಸ್ತಿ ಮಸಾಲ ಇರಲ್ಲ. ನಾವು ಮನೇಲಿ ಮಾಡ್ಕೊಂಡು ತಿನ್ನೋದೇ ಹೆಚ್ಚು ಮಸಾಲ ಇರುತ್ತೆ. ಬಟ್ ಇವ್ರದ್ದು ತುಂಬ ಅಂದರೆ ತುಂಬ ಮೈಲ್ಡ್ ಟೇಸ್ಟ್ ಇರುತ್ತೆ. ಸೊ ನನಗೂ ಜಾಸ್ತಿ ಮಸಾಲ ಎಲ್ಲ ಇಷ್ಟಪಡೋದ್ರಿಂದ ಬಿರಿಯಾನಿ ಓಕೆ ಅಂತಾನೆ ಅನಿಸಿದ್ದು. ಬಟ್ ಕೆಲವರು ಹೇಳೋ ಥರ ತಿನ್ನೋಕ್ಕಾಗ್ತಿರೋ ಥರ ಅಂತೂ ಏನಿರಲಿಲ್ಲ ಬಿರಿಯಾನಿ. ಆ್ಯಂಡ್ ನಾನು ಇದು ಸೆಕೆಂಡ್ ಆರ್ ಥರ್ಡ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ ಬಿಸಿ ಬಿಸಿ ಬಿರಿಯಾನಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೆಳಿಗ್ಗೆ 7:30 to 9 o'clock ಅಷ್ಟರಲ್ಲಿ ಹೋದರೆ ಒಳ್ಳೆ ಬಿರಿಯಾನಿ ಸಿಗುತ್ತೆ ನಿಮ್ಗೆ. ಇಲ್ಲಿ ಜಾಸ್ತಿ ಮಸಾಲ ಇಷ್ಟಪಟ್ಟವ್ರಿಗೆ ಇಲ್ಲಿನ ಪಲಾವ್ ಇಷ್ಟ ಆಗಲ್ಲ. ಆ್ಯಂಡ್ ನನಗೆ ಎಲ್ಲ ಥರ ಬಿರಿಯಾನಿನೂ ಟ್ರೈ ಮಾಡಬೇಕಂತ ಇಷ್ಟ. ಈ ಥರ OG ಪ್ಲೇಸಸಲ್ಲಿ ಹೋಗಿ ಟ್ರೈ ಮಾಡೋದಂದರೆ ಒಂಥರ ಖುಷಿ. ಅದು ಒರಿಜಿನಲ್ ಹನುಮಂತು ಅಂತ ಇನ್ನೂ ನಿಮಗೆ ಕನ್ಫ್ಯೂಷನ್ಸ್ ಇದ್ದರೆ ಫಾಲೋ ಮಾಡ್ಕೊಂಡು ರೀಲ್ ಕಮೆಂಟ್ ಮಾಡಿ, DM ಅಲ್ಲಿ ಶೇರ್ ಮಾಡ್ತೀನಿ.